ಮಕರ ರಾಶಿ. ಮಕರ ರಾಶಿಗೆ ಸ್ವಲ್ಪ ವ್ಯಾಜ್ಯಗಳು ಪರಿಹಾರ ಆಗುವತ್ತ ಅನುಕೂಲ ಆಗ್ತದೆ. ವ್ಯಾಜ್ಯಗಳು ಅಂತಂದರೆ ಮನಸ್ತಾಪದಿಂದ ಹಿಡಿದು ಕೋರ್ಟು ಕಚೇರಿ ಕೇಸ್ವರೆಗೂ ಎಲ್ಲವೂ ವ್ಯಾಜ ಅಂತಂದರೆ ಇಟ್ ಇಶ್ಯೂಸ್ ಪ್ರಾಬ್ಲಮ್ಸ್, ಆಯಿತಾ. ಟೆಕ್ನಿಕಲ್ ಇರ್ಬೋದು, ಮನೆಯ ಕೌಟುಂಬಿಕದ್ದಿರ್ಬೋದು. ಹಾಗಾಗಿ ವ್ಯಾಜ್ಯಗಳ ಸ್ವಲ್ಪ ಪರಿಹಾರ ಆಗ್ತಕ್ಕಂಥ ಅನುಕೂಲ ಆಗ್ತದೆ. ಯೋಗಕಾರಕ ಶುಕ್ರನು ಸಪ್ತಮ ದೃಷ್ಟಿಯಿಂದ ಯೋಗಕಾರಕ ಕ್ಷೇತ್ರವನ್ನು ನೋಡ್ತಕ್ಕಂಥದ್ದು. ಗುರುವಿನ ಅನುಕೂಲ ಇಲ್ಲ, ಆದರೂ ಶುಕ್ರನ ಅನುಕೂಲ ಉಂಟು. ಹಾಗಾಗಿ ಕೆಲವು ಅನುಕೂಲಗಳಾಗ್ತದೆ. ವಿದ್ಯಾರ್ಥಿಗಳು ಮಾತ್ರ ಹೆಚ್ಚಿನ ಶ್ರಮ ಹಾಕಬೇಕು. ದ್ವಿತೀಯದಲ್ಲಿ ರಾಹು, ಮುಂದೆ ಜನ್ಮಕ್ಕೆ ರಾಹು ಬರ್ತಾನೆ. ಇನ್ನೂ 1 ವರ್ಷ 2 ವರ್ಷ 3 ವರ್ಷದಲ್ಲಿ ವಿದ್ಯಾರ್ಥಿಗಳು ಮಕರ ರಾಶಿಯವರು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಶ್ರಮವನ್ನು ಹಾಕಬೇಕು. ಪರಿಶ್ರಮ ಏನೋ ಹಾಕ್ತಾರೆ, ಆದರೆ ಅದಕ್ಕಿಂತ ಜಾಸ್ತಿ ಪರಿಶ್ರಮ ಮೊಬೈಲ್ಗೆ ಹಾಕ್ತಾರೆ, ಪಿಕ್ಚರ್ಗೆ ಹಾಕ್ತಾರೆ, ಹೋಟೆಲ್ಗೆ ಹಾಕ್ತಾರೆ, ಬೈಕ್ ಮೇಲೆ ಹಾಕ್ತಾರೆ. ಇದು ಸಮಸ್ಯೆ ಮಕರ ರಾಶಿಯ ಮಕ್ಕಳಿಗೆ. ಯಾಕಂದರೆ ದ್ವಿತೀಯಾಧಿಪತಿಯು ದ್ವಿತೀಯದಲ್ಲಿ ರಾಹು, ಆಯಿತಾ. ಕಷ್ಟಪಟ್ಟು ಓದುವ ವಿಷಯದಲ್ಲಿ ಗಮನ ಹೋಗೋದು ಕಡಿಮೆ ಆಗ್ತಾ ಹೋಗ್ತದೆ. ಗಮನ ಹೆಚ್ಚು ಹಾಕಬೇಕು. ಶೋಕಿ ಮಾಡುವುದು, ಬೇರೆ ಅನ್ಯ ವಿಷಯಗಳಲ್ಲಿ ತಲೆ ಹಾಕುವುದು ಕೂಡ ಅದಕ್ಕೆ ಶ್ರದ್ಧೆ ಜಾಸ್ತಿ ಉಂಟಾಗ್ತದೆ. ಆವಾಗ ಅಪಾಯ, ಭವಿಷ್ಯದಲ್ಲಿ ಅಪಾಯ ಭಾಳ ಕೆಟ್ಟದಾಗಿರ್ತಕ್ಕಂತಹ ಫಲಗಳನ್ನು ಪಡಿತೀರಿ. ಮಕ್ಕಳು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು. ಹಾಗಾಗಿ ಓದಿನ ಕಡೆ, ಭವಿಷ್ಯ ರೂಪಿಸ್ಕೊಳ್ತಕ್ಕಂಥ ಕಡೆ ಹೆಚ್ಚು ಗಮನ ಇರಲಿ. ಹೈಸ್ಕೂಲ್ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ, ಡಿಗ್ರಿ ಓದ್ತಿರೋರಿಗೆ, ಇನ್ನೂ ವಿದ್ಯಾರ್ಥಿ ದೆಸೆಯಲ್ಲಿ ಇರ್ತಕ್ಕಂಥವರಿಗೆ ಹೆಚ್ಚಿನ ಶ್ರಮ ಹಾಕಬೇಕು. ನಾಗಶಾಂತಿ, ಪಿತೃಪೂಜಾದಿಗಳನ್ನು ವಿಶೇಷವಾಗಿ ಮಾಡಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ದೇವರ ಅನುಗ್ರಹ ಆಗ್ತದೆ. ಮಕರ ರಾಶಿಗೆ ಸ್ವಲ್ಪ ವ್ಯಾಜ್ಯಗಳು ಪರಿಹಾರ ಆಗುವತ್ತ ಅನುಕೂಲ ಆಗ್ತದೆ. ವ್ಯಾಜ್ಯಗಳು ಅಂತಂದರೆ ಮನಸ್ತಾಪದಿಂದ ಹಿಡಿದು ಕೋರ್ಟು ಕಚೇರಿ ಕೇಸ್ವರೆಗೂ ಎಲ್ಲವೂ ವ್ಯಾಜ ಅಂತಂದರೆ ಇಟ್ ಇಶ್ಯೂಸ್ ಪ್ರಾಬ್ಲಮ್ಸ್, ಆಯಿತಾ. ಟೆಕ್ನಿಕಲ್ ಇರ್ಬೋದು, ಮನೆಯ ಕೌಟುಂಬಿಕದ್ದಿರ್ಬೋದು. ಹಾಗಾಗಿ ವ್ಯಾಜ್ಯಗಳ ಸ್ವಲ್ಪ ಪರಿಹಾರ ಆಗ್ತಕ್ಕಂಥ ಅನುಕೂಲ ಆಗ್ತದೆ. ಯೋಗಕಾರಕ ಶುಕ್ರನು ಸಪ್ತಮ ದೃಷ್ಟಿಯಿಂದ ಯೋಗಕಾರಕ ಕ್ಷೇತ್ರವನ್ನು ನೋಡ್ತಕ್ಕಂಥದ್ದು. ಗುರುವಿನ ಅನುಕೂಲ ಇಲ್ಲ, ಆದರೂ ಶುಕ್ರನ ಅನುಕೂಲ ಉಂಟು. ಹಾಗಾಗಿ ಕೆಲವು ಅನುಕೂಲಗಳಾಗ್ತದೆ. ವಿದ್ಯಾರ್ಥಿಗಳು ಮಾತ್ರ ಹೆಚ್ಚಿನ ಶ್ರಮ ಹಾಕಬೇಕು. ದ್ವಿತೀಯದಲ್ಲಿ ರಾಹು, ಮುಂದೆ ಜನ್ಮಕ್ಕೆ ರಾಹು ಬರ್ತಾನೆ. ಇನ್ನೂ 1 ವರ್ಷ 2 ವರ್ಷ 3 ವರ್ಷದಲ್ಲಿ ವಿದ್ಯಾರ್ಥಿಗಳು ಮಕರ ರಾಶಿಯವರು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಶ್ರಮವನ್ನು ಹಾಕಬೇಕು. ಪರಿಶ್ರಮ ಏನೋ ಹಾಕ್ತಾರೆ, ಆದರೆ ಅದಕ್ಕಿಂತ ಜಾಸ್ತಿ ಪರಿಶ್ರಮ ಮೊಬೈಲ್ಗೆ ಹಾಕ್ತಾರೆ, ಪಿಕ್ಚರ್ಗೆ ಹಾಕ್ತಾರೆ, ಹೋಟೆಲ್ಗೆ ಹಾಕ್ತಾರೆ, ಬೈಕ್ ಮೇಲೆ ಹಾಕ್ತಾರೆ. ಇದು ಸಮಸ್ಯೆ ಮಕರ ರಾಶಿಯ ಮಕ್ಕಳಿಗೆ. ಯಾಕಂದರೆ ದ್ವಿತೀಯಾಧಿಪತಿಯು ದ್ವಿತೀಯದಲ್ಲಿ ರಾಹು, ಆಯಿತಾ. ಕಷ್ಟಪಟ್ಟು ಓದುವ ವಿಷಯದಲ್ಲಿ ಗಮನ ಹೋಗೋದು ಕಡಿಮೆ ಆಗ್ತಾ ಹೋಗ್ತದೆ. ಗಮನ ಹೆಚ್ಚು ಹಾಕಬೇಕು. ಶೋಕಿ ಮಾಡುವುದು, ಬೇರೆ ಅನ್ಯ ವಿಷಯಗಳಲ್ಲಿ ತಲೆ ಹಾಕುವುದು ಕೂಡ ಅದಕ್ಕೆ ಶ್ರದ್ಧೆ ಜಾಸ್ತಿ ಉಂಟಾಗ್ತದೆ. ಆವಾಗ ಅಪಾಯ, ಭವಿಷ್ಯದಲ್ಲಿ ಅಪಾಯ ಭಾಳ ಕೆಟ್ಟದಾಗಿರ್ತಕ್ಕಂತಹ ಫಲಗಳನ್ನು ಪಡಿತೀರಿ. ಮಕ್ಕಳು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು. ಹಾಗಾಗಿ ಓದಿನ ಕಡೆ, ಭವಿಷ್ಯ ರೂಪಿಸ್ಕೊಳ್ತಕ್ಕಂಥ ಕಡೆ ಹೆಚ್ಚು ಗಮನ ಇರಲಿ. ಹೈಸ್ಕೂಲ್ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ, ಡಿಗ್ರಿ ಓದ್ತಿರೋರಿಗೆ, ಇನ್ನೂ ವಿದ್ಯಾರ್ಥಿ ದೆಸೆಯಲ್ಲಿ ಇರ್ತಕ್ಕಂಥವರಿಗೆ ಹೆಚ್ಚಿನ ಶ್ರಮ ಹಾಕಬೇಕು. ನಾಗಶಾಂತಿ, ಪಿತೃಪೂಜಾದಿಗಳನ್ನು ವಿಶೇಷವಾಗಿ ಮಾಡಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ದೇವರ ಅನುಗ್ರಹ ಆಗ್ತದೆ. ಮಕರ ರಾಶಿಗೆ ಸ್ವಲ್ಪ ವ್ಯಾಜ್ಯಗಳು ಪರಿಹಾರ ಆಗುವತ್ತ ಅನುಕೂಲ ಆಗ್ತದೆ. ವ್ಯಾಜ್ಯಗಳು ಅಂತಂದರೆ ಮನಸ್ತಾಪದಿಂದ ಹಿಡಿದು ಕೋರ್ಟು ಕಚೇರಿ ಕೇಸ್ವರೆಗೂ ಎಲ್ಲವೂ ವ್ಯಾಜ ಅಂತಂದರೆ ಇಟ್ ಇಶ್ಯೂಸ್ ಪ್ರಾಬ್ಲಮ್ಸ್, ಆಯಿತಾ. ಟೆಕ್ನಿಕಲ್ ಇರ್ಬೋದು, ಮನೆಯ ಕೌಟುಂಬಿಕದ್ದಿರ್ಬೋದು. ಹಾಗಾಗಿ ವ್ಯಾಜ್ಯಗಳ ಸ್ವಲ್ಪ ಪರಿಹಾರ ಆಗ್ತಕ್ಕಂಥ ಅನುಕೂಲ ಆಗ್ತದೆ. ಯೋಗಕಾರಕ ಶುಕ್ರನು ಸಪ್ತಮ ದೃಷ್ಟಿಯಿಂದ ಯೋಗಕಾರಕ ಕ್ಷೇತ್ರವನ್ನು ನೋಡ್ತಕ್ಕಂಥದ್ದು. ಗುರುವಿನ ಅನುಕೂಲ ಇಲ್ಲ, ಆದರೂ ಶುಕ್ರನ ಅನುಕೂಲ ಉಂಟು. ಹಾಗಾಗಿ ಕೆಲವು ಅನುಕೂಲಗಳಾಗ್ತದೆ. ವಿದ್ಯಾರ್ಥಿಗಳು ಮಾತ್ರ ಹೆಚ್ಚಿನ ಶ್ರಮ ಹಾಕಬೇಕು. ದ್ವಿತೀಯದಲ್ಲಿ ರಾಹು,
ಮುಂದೆ ಜನ್ಮಕ್ಕೆ ರಾಹು ಬರ್ತಾನೆ. ಇನ್ನೂ 1 ವರ್ಷ 2 ವರ್ಷ 3 ವರ್ಷದಲ್ಲಿ ವಿದ್ಯಾರ್ಥಿಗಳು ಮಕರ ರಾಶಿಯವರು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಶ್ರಮವನ್ನು ಹಾಕಬೇಕು. ಪರಿಶ್ರಮ ಏನೋ ಹಾಕ್ತಾರೆ, ಆದರೆ ಅದಕ್ಕಿಂತ ಜಾಸ್ತಿ ಪರಿಶ್ರಮ ಮೊಬೈಲ್ಗೆ ಹಾಕ್ತಾರೆ, ಪಿಕ್ಚರ್ಗೆ ಹಾಕ್ತಾರೆ, ಹೋಟೆಲ್ಗೆ ಹಾಕ್ತಾರೆ, ಬೈಕ್ ಮೇಲೆ ಹಾಕ್ತಾರೆ. ಇದು ಸಮಸ್ಯೆ ಮಕರ ರಾಶಿಯ ಮಕ್ಕಳಿಗೆ. ಯಾಕಂದರೆ ದ್ವಿತೀಯಾಧಿಪತಿಯು ದ್ವಿತೀಯದಲ್ಲಿ ರಾಹು, ಆಯಿತಾ. ಕಷ್ಟಪಟ್ಟು ಓದುವ ವಿಷಯದಲ್ಲಿ ಗಮನ ಹೋಗೋದು ಕಡಿಮೆ ಆಗ್ತಾ ಹೋಗ್ತದೆ. ಗಮನ ಹೆಚ್ಚು ಹಾಕಬೇಕು. ಶೋಕಿ ಮಾಡುವುದು, ಬೇರೆ ಅನ್ಯ ವಿಷಯಗಳಲ್ಲಿ ತಲೆ ಹಾಕುವುದು ಕೂಡ ಅದಕ್ಕೆ ಶ್ರದ್ಧೆ ಜಾಸ್ತಿ ಉಂಟಾಗ್ತದೆ. ಆವಾಗ ಅಪಾಯ, ಭವಿಷ್ಯದಲ್ಲಿ ಅಪಾಯ, ಬಹಳ ಕೆಟ್ಟದಾಗಿರ್ತಕ್ಕಂತಹ ಫಲಗಳನ್ನು ಪಡಿತೀರಿ. ಮಕ್ಕಳು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು. ಹಾಗಾಗಿ ಓದಿನ ಕಡೆ, ಭವಿಷ್ಯ ರೂಪಿಸ್ಕೊಳ್ತಕ್ಕಂಥ ಕಡೆ ಹೆಚ್ಚು ಗಮನ ಇರಲಿ. ಹೈಸ್ಕೂಲ್ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ, ಡಿಗ್ರಿ ಓದ್ತಿರೋರಿಗೆ, ಇನ್ನೂ ವಿದ್ಯಾರ್ಥಿ ದೆಸೆಯಲ್ಲಿ ಇರ್ತಕ್ಕಂಥವರಿಗೆ ಹೆಚ್ಚಿನ ಶ್ರಮ ಹಾಕಬೇಕು. ನಾಗಶಾಂತಿ, ಪಿತೃಪೂಜಾದಿಗಳನ್ನು ವಿಶೇಷವಾಗಿ ಮಾಡಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ದೇವರ ಅನುಗ್ರಹ ಆಗ್ತದೆ. ಮಕರ ರಾಶಿಗೆ ಸ್ವಲ್ಪ ವ್ಯಾಜಗಳು ಪರಿಹಾರ ಆಗುವತ್ತ ಅನುಕೂಲ ಆಗ್ತದೆ. ವ್ಯಾಜಗಳು ಅಂತಂದರೆ ಮನಸ್ತಾಪದಿಂದ ಹಿಡಿದು ಕೋರ್ಟು ಕಚೇರಿ ಕೇಸ್ವರೆಗೂ ಎಲ್ಲವೂ ವ್ಯಾಜ ಅಂತಂದರೆ ಇಟ್ ಇಶ್ಯೂಸ್, ಪ್ರಾಬ್ಲಮ್ಸ್, ಆಯಿತಾ. ಟೆಕ್ನಿಕಲ್ ಇರ್ಬೋದು, ಮನೆಯ ಕೌಟುಂಬಿಕದ್ದಿರ್ಬೋದು. ಹಾಗಾಗಿ ವ್ಯಾಜಗಳ ಸ್ವಲ್ಪ ಪರಿಹಾರ ಆಗ್ತಕ್ಕಂಥ ಅನುಕೂಲ ಆಗ್ತದೆ. ಯೋಗಕಾರಕ ಶುಕ್ರನು ಸಪ್ತಮ ದೃಷ್ಟಿಯಿಂದ ಯೋಗಕಾರಕ ಕ್ಷೇತ್ರವನ್ನು ನೋಡ್ತಕ್ಕಂಥದ್ದು. ಗುರುವಿನ ಅನುಕೂಲ ಇಲ್ಲ, ಆದರೂ ಶುಕ್ರನ ಅನುಕೂಲ ಉಂಟು. ಹಾಗಾಗಿ ಕೆಲವು ಅನುಕೂಲಗಳಾಗ್ತದೆ. ವಿದ್ಯಾರ್ಥಿಗಳು ಮಾತ್ರ ಹೆಚ್ಚಿನ ಶ್ರಮ ಹಾಕಬೇಕು. ದ್ವಿತೀಯದಲ್ಲಿ ರಾಹು, ಮುಂದೆ ಜನ್ಮಕ್ಕೆ ರಾಹು ಬರ್ತಾನೆ. ಇನ್ನೂ 1 ವರ್ಷ 2 ವರ್ಷ 3 ವರ್ಷದಲ್ಲಿ ವಿದ್ಯಾರ್ಥಿಗಳು ಮಕರ ರಾಶಿಯವರು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಶ್ರಮವನ್ನು ಹಾಕಬೇಕು. ಪರಿಶ್ರಮ ಏನೋ ಹಾಕ್ತಾರೆ, ಆದರೆ ಅದಕ್ಕಿಂತ ಜಾಸ್ತಿ ಪರಿಶ್ರಮ ಮೊಬೈಲ್ಗೆ ಹಾಕ್ತಾರೆ, ಪಿಕ್ಚರ್ಗೆ ಹಾಕ್ತಾರೆ, ಹೋಟೆಲ್ಗೆ ಹಾಕ್ತಾರೆ, ಬೈಕ್ ಮೇಲೆ ಹಾಕ್ತಾರೆ. ಇದು ಸಮಸ್ಯೆ ಮಕರ ರಾಶಿಯ ಮಕ್ಕಳಿಗೆ. ಯಾಕಂದರೆ ದ್ವಿತೀಯಾಧಿಪತಿಯು ದ್ವಿತೀಯದಲ್ಲಿ ರಾಹು, ಆಯಿತಾ. ಕಷ್ಟಪಟ್ಟು ಓದುವ ವಿಷಯದಲ್ಲಿ ಗಮನ ಹೋಗೋದು ಕಡಿಮೆ ಆಗ್ತಾ ಹೋಗ್ತದೆ. ಗಮನ ಹೆಚ್ಚು ಹಾಕಬೇಕು. ಶೋಕಿ ಮಾಡುವುದು, ಬೇರೆ ಅನ್ಯ ವಿಷಯಗಳಲ್ಲಿ ತಲೆ ಹಾಕುವುದು ಕೂಡ ಅದಕ್ಕೆ ಶ್ರದ್ಧೆ ಜಾಸ್ತಿ ಉಂಟಾಗ್ತದೆ. ಆವಾಗ ಅಪಾಯ, ಭವಿಷ್ಯದಲ್ಲಿ ಅಪಾಯ, ಬಹಳ ಕೆಟ್ಟದಾಗಿರ್ತಕ್ಕಂತಹ ಫಲಗಳನ್ನು ಪಡಿತೀರಿ. ಮಕ್ಕಳು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು. ಹಾಗಾಗಿ ಓದಿನ ಕಡೆ, ಭವಿಷ್ಯ ರೂಪಿಸ್ಕೊಳ್ತಕ್ಕಂಥ ಕಡೆ ಹೆಚ್ಚು ಗಮನ ಇರಲಿ. ಹೈಸ್ಕೂಲ್ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ, ಡಿಗ್ರಿ ಓದ್ತಿರೋರಿಗೆ, ಇನ್ನೂ ವಿದ್ಯಾರ್ಥಿ ದೆಸೆಯಲ್ಲಿ ಇರ್ತಕ್ಕಂಥವರಿಗೆ ಹೆಚ್ಚಿನ ಶ್ರಮ ಹಾಕಬೇಕು. ನಾಗಶಾಂತಿ, ಪಿತೃಪೂಜಾದಿಗಳನ್ನು ವಿಶೇಷವಾಗಿ ಮಾಡಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ದೇವರ ಅನುಗ್ರಹ ಆಗ್ತದೆ.